ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಪೂಜಾರಿ. ಒನ್ಸ್ ಅಗೇನ್ ಇನ್ಸೂರೆನ್ಸ್ ಲರ್ನರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಕಂಪ್ನಿ ಆ್ಯಪಲ್ಲಿ ಪರ್ಫೆಕ್ಟ್ ಸೊಲ್ಯೂಷನ್ ಕಂಪ್ನಿ ಆ್ಯಪಲ್ಲಿ ಪಾಲಿಸಿ ಟ್ರ್ಯಾಕರ್ ಯಾವ ಥರ ಯೂಸ್ ಮಾಡೋದು. ಸೊ ಪಾಲಿಸಿ ಟ್ರ್ಯಾಕರಲ್ಲಿ ಅದರ್ ಕಸ್ಟಮರ್ ಸ್ಟೇಟಸ್ ರಿಪೋರ್ಟ್ ಆ್ಯಂಡ್ ನಿಮ್ಮ ಕಸ್ಟಮರ್ ಸ್ಟೇಟಸ್ ರಿಪೋರ್ಟ್ ಆ್ಯಂಡ್ ನಿಮ್ಮ ಕಸ್ಟಮರ್ ರಿವೈವಲ್ ಕೊಟೇಶನ್ ಸೊ ಯಾವ ಥರ ಚೆಕ್ ಮಾಡೋದು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಸೊ ಎಲ್ಲರೂ ಕೂಡ ಲಾಸ್ಟ್ವರೆಗೆ ಈ ವಿಡಿಯೋ ನೋಡಿ. ಸೊ ಅದೇ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿದೆ ಆ್ಯಂಡ್ ಅದೇ ಥರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ. ಸೊ ಅದು ಕೂಡ ಕ್ಲಿಕ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡಿ. ಸೊ ಇದೇ ಥರ ನಿಮಗೆ ನ್ಯೂ ವೀಡಿಯೋಸ್ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಆ್ಯಪ್ ಓಪನ್ ಮಾಡೋಣ. ನಮ್ಮ ಆ್ಯಪ್ ಓಪನ್ ಮಾಡಿಬಿಟ್ಟು ಓಕೆ ಬರುತ್ತೆ, ಓಕೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಆದಮೇಲೆ ಡೈರೆಕ್ಟಾಗಿ ಪಾಲಿಸಿ ಟ್ರ್ಯಾಕರಲ್ಲಿ ಯೆಲ್ಲೋ ಕಲರ್ ಪಾಲಿಸಿ ಟ್ರ್ಯಾಕರ್ ಅದರಲ್ಲಿ ಹೋಗಿ ಅದರಲ್ಲಿ ನಿಮಗೆ ಫಸ್ಟ್ ಪಾಲಿಸಿ ಸ್ಟೇಟಸ್ ಅಂತಿದೆ. ಸೊ ಇದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಸ್ವಲ್ಪ ಅದು ಓಪನ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಬರುತ್ತಿದೆ ನಿಮಗೆ. ಸೊ ಅದೇ ಥರ ನಿಮಗೆ ಬ್ಯಾಕ್ ಬಂದುಬಿಟ್ಟು ಸೆಕೆಂಡ್ ಪಾಲಿಸಿ ಸ್ಟೇಟಸ್ ಡ್ಯೂ ಅಂತಿದೆ ನೋಡಿ. ಸೊ ಅದು ಯಾಕೆ ಯೂಸ್ ಆಗುತ್ತೆ ಅಂದರೆ ಅದರ್ ಕಸ್ಟಮರ್ದು ಆಲ್ರೆಡಿ ಯಾರದೇ ಕೂಡ 6 ಮಂತ್ ಒಳಗಡೆ ಇದ್ದರೆ ಪಾಲಿಸಿ ಇನ್ನೂ ಲ್ಯಾಪ್ಸ್ ಆಗಿಲ್ಲ, ಇನ್ಫೋರ್ಸಲ್ಲಿ ಇದೆ, 6 ಮಂತ್ ಒಳಗಡೆ ಇದ್ರೆ ಅಷ್ಟೇ ಓಪನ್ ಆಗುತ್ತೆ. ಆಲ್ರೆಡಿ ಯಾರ್ದು ಕೂಡ ಚೆಕ್ ಮಾಡಿ. ಜಸ್ಟ್ ಹೋಗಿಬಿಟ್ಟು ಜಸ್ಟ್ ಪಾಲಿಸಿ ನಂಬರ್ ಹಾಕಿ, ಆಗ್ಬಿಟ್ಟು ಗೋ ಅನ್ನಿ. ಗೋ ನಂತರ ಈ ಥರ ಓಪನ್ ಆಗುತ್ತೆ ನಿಮಗೆ. ಶಾರ್ಟಲ್ಲಿ ಓಪನ್ ಆಗುತ್ತೆ ಸ್ವಲ್ಪ ಇದು. ಸೊ ಮೇಲ್ಗಡೆ ಪಾಲಿಸಿ ನಂಬರ್, ಕಸ್ಟಮರ್ ನೇಮ್, ಡ್ಯೂ, FEP, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್, ಟೋಟಲ್ ಪ್ರೀಮಿಯಮ್ ವಿತ್ ಇನ್ಕ್ಲೂಡಿಂಗ್ ಲೇಟ್ ಫೀ ಎಲ್ಲನೂ ಇರುತ್ತೆ. ಜಸ್ಟ್ ನೀವು ಶೇರ್ ಮಾಡ್ತೀರ ಕೂಡ ಶೇರ್ ಮಾಡ್ಬೋದು. ಶೇರ್ ಮಾಡೋ ಆಪ್ಷನ್ ಇದೆ, ಯಾರಿಗೂ ಶೇರ್ ಮಾಡ್ತಾರೆ ಶೇರ್ ಮಾಡಿ. ಆ್ಯಂಡ್ ಅದೇ ಥರ ನಿಮಗೆ ಥರ್ಡಲ್ಲಿ ಪಾಲಿಸಿ ಅಸಿಸ್ಟೆಂಟ್ ಅಂತಿದೆ. ಸೊ ಇದು ನಿಮಗೆ LIC ವೆಬ್ಸೈಟಲ್ಲಿ ಒಂದು LIC ಮಿತ್ರ ಅಂತ ಆಪ್ಷನ್ ಇದೆ. ಸೊ ಆ ಮಿತ್ರ ಆಪ್ಷನಲ್ಲಿ ಇದು ಓಪನ್ ಆಗುತ್ತೆ. ಸೊ ಅದು ಫ್ರೀ ವರ್ಚುವಲ್ ಅಸಿಸ್ಟೆಂಟ್ ಇದೆ. ಸೊ ಅದರಲ್ಲಿ ಹೋದ ನಂತರ ನಿಮಗೆ LIC ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಆದ್ಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ, ಸೊ ಈ ಥರ ಕೇಳ್ತಾ ಇದೆ ನೋಡಿ, ಇದು ನಿಮಗೆ ಇದರಲ್ಲಿ ನಿಮಗೆ ಲಾಸ್ಟಿಗೆ ಭಾಷಾ ಅಂತಿದೆಯಲ್ಲ, ಭಾಷಾ ಬದಲಿ ಅಂತಿದೆಯಲ್ಲ. ಸೊ ಇದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ವರ್ಡ್ ಯೂಸ್ ಆಗುತ್ತೆ ಇದು ನಿಮಗೆ. ಸೊ ಈಗ ನಾನು ಇಂಗ್ಲೀಷಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೀವು ಕೆಳಗಡೆ ಫಸ್ಟ್ ಏನು ಮಾಡಬೇಕಾಗುತ್ತಂದರೆ, ಸೊ ಇದರಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ಯಾರ್ದು ಕೂಡ ಸ್ಟೇಟಸ್ ರಿಪೋರ್ಟ್ ಶಾರ್ಟಾಗಿ ನೋಡ್ಕೋಬೋದು ನೀವು. ಸೊ ಫಸ್ಟ್ ಪಾಲಿಸಿ ನಂಬರ್ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಪಾಲಿಸಿ ಡೀಟೇಲ್ಸ್ ಅಂತ ಹಾಕಬೇಕಾಗುತ್ತೆ. ಡೀಟೇಲ್ಸ್ ಅಂತಲೇ ನೀವು ಹಾಕಿಬಿಡಿ. ಇದರಲ್ಲಿ ಹಾಕಿಬಿಟ್ಟು ಸೆಂಡ್ ಅನ್ನಿ. ಸೆಂಡ್ ಅಂದ ನಂತರ ಶ್ಯೂರ್ ಐ ಕ್ಯಾನ್ ಹೆಲ್ಪ್ ಯು ದಟ್ ಪ್ಲೀಸ್ ಎಂಟರ್ ಯುವರ್ ಪಾಲಿಸಿ ನಂಬರ್ ಅಂತ ಇದೆಯಲ್ಲ. ಸೊ ಕೆಳಗಡೆ ಪಾಲಿಸಿ ನಂಬರ್ ಕರೆಕ್ಟಾಗಿ ಪಾಲಿಸಿ ನಂಬರ್ ಯಾರ್ದಿದೆಯಲ್ಲ ಸೊ ಅದರಲ್ಲಿ ಹಾಕಿಬಿಟ್ಟು ಸೆಂಡ್ ಅನ್ನಿ. ಮುಂದುಗಡೆ ಸೆಂಡ್ ಇದೆ ನೋಡಿ. ಸೆಂಡ್ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ಪ್ಲೀಸ್ ಎಂಟರ್ ಡೇಟ್ ಆಫ್ ಬರ್ತ್ ಅಂತ ಇದೆ. ಸೊ ಡೇಟ್ ಆಫ್ ಬರ್ತ್ ನಿಮ್ಮದು ಸ್ಲ್ಯಾಶ್ ಹಾಕಿಬಿಟ್ಟು ಈ ಥರ ಸ್ಲ್ಯಾಶ್ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸೆಂಡ್ ಅನ್ನಿ. ಸೆಂಡ್ ಅಂದ ನಂತರ ಈ ಥರ ಓಪನ್ ಆಗುತ್ತೆ ನಿಮಗೆ ಶಾರ್ಟಾಗಿ. ಸೊ ಇದರಲ್ಲಿ ನಿಮಗೆ ಪಾಲಿಸಿ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ FEP, ನೆಕ್ಸ್ಟ್ ಯಾವಾಗ ಕಟ್ಟರ್ ಇದ್ದಾರೆ, ಪಾಲಿಸಿ ಸ್ಟೇಟಸ್ ಏನಿದೆ, ಇನ್ಫೋರ್ಸ್ ಇದ್ದರೆ ಇನ್ಫೋರ್ಸ್, ಲ್ಯಾಬ್ಸ್ ಇದ್ದರೆ ಲ್ಯಾಬ್ಸು, ಸರೆಂಡರ್ ಇದ್ದರೆ ಸರೆಂಡರ್, ಮ್ಯಾಚುರಿಟಿ ಇದ್ದರೆ ಮ್ಯಾಚುರಿಟಿ ಓಪನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಯಾವಾಗ ಕಟ್ಟಿದ್ದಾರೆ ಸೊ ಅದನ್ನು ಕೂಡ ಓಪನ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಅದೇ ಥರ ಇದರಲ್ಲಿ ನಿಮಗೆ ಸ್ಪೆಷಲ್ ಇನ್ನೊಂದು ಆಪ್ಷನ್ಸ್ ಕೂಡ ಓಪನ್ ಆಗುತ್ತೆ ನಿಮಗೆ. ಸಪೋಸ್ ನಿಮಗೆ LIC ಫಾರ್ಮ್ ಬೇಕಾಗಿದೆ ಅಂದ್ಕೊಳ್ಳಿ, ಹಾಕ್ಬಿಟ್ಟು ಸೆಂಡ್ ಅನ್ನಿ. ಸೆಂಡ್ ಅಂದ ನಂತರ ನಿಮಗೆ ಇಲ್ಲಿ ಕೇಳ್ತಾ ಇದೆ ನೋಡಿ, ನ್ಯಾಚ್ ಫಾರ್ಮ್ ಬೇಕಾಗಿದೆನಾ, ಯಾವ್ದು ಬೇಕಾಗಿದೆ ನಿಮಗೆ. ಸೊ ಇದ್ರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾವುದು ಕೂಡ ನಿಮಗೆ ತೊಗೋಬೋದು ಇದರಲ್ಲಿ. ಆ್ಯಂಡ್ ಅದೇ ಥರ ಇನ್ನೊಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ. ಬೇರೆ ಫಾರ್ಮ್ ಕೂಡ ನೆಫ್ಟ್ ಫಾರ್ಮ್ ಬೇಕಂದ್ಕೊಳ್ಳಿ. ಸೊ ಅದನ್ನು ಕೂಡ ನೆಫ್ಟ್ ಫಾರ್ಮ್ ಹಾಕಿಬಿಟ್ಟು ಪ್ಲೀಸ್ ಡೌನ್ಲೋಡ್ ನೆಫ್ಟ್ ಫ್ರಮ್ ಹಿಯರ್ ಅಂತ ಇದೆಯಲ್ವಾ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಅದೇ ಥರ ನಿಮಗೆ ಇದರಲ್ಲಿ ನಿಮ್ಮ ಪ್ಲ್ಯಾನ್ ಬಗ್ಗೆ, ಸಪೋಸ್ ಯಾವುದೇ ಪ್ಲ್ಯಾನ್ ಬಗ್ಗೆ ನಿಮಗೆ ಅದರದ್ದು ಡೀಟೇಲ್ಸ್ ಬೇಕಾಗಿದೆ ಅಂದ್ಕೊಳ್ಳಿ. ಸೊ ಜೀವನ್ ಆನಂದ್ ನಾನು ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಸೆಂಡ್ ಅನ್ನಿ. ಸೊ ಆ ಪ್ಲ್ಯಾನ್ ಬಗ್ಗೆ ಡೀಟೇಲ್ಸ್ ಎಲ್ಲವೂ ಓಪನ್ ಆಗುತ್ತೆ ಈ ಥರ. ಡಿಸ್ಕ್ರಿಪ್ಷನು, ಕೀ ಫೀಚರ್ಸು, ಕೀ ಬೆನಿಫಿಟ್ಸ್ ಏನೇನಿದೆ ಎಲ್ಲವೂ ಕೂಡ ಓಪನ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಅದೇ ಥರ ಬೇರೆ ಪ್ಲ್ಯಾನ್ ಯಾವುದಾದ್ರೂ ನೋಡ್ತೀರ ಅಂದ್ಕೊಳ್ಳಿ, ಅದು ಕೂಡ ಜೀವನ್ ಲಾಭ ಹಾಕಿಬಿಟ್ಟು ಸೆಂಡ್ ಮಾಡಿ. ಸೊ ಯಾವುದೇ ಪ್ಲ್ಯಾನ್ ಬಿಟ್ಟು ಜಸ್ಟ್ ಟೈಪ್ ಮಾಡಿಬಿಟ್ಟು ಸೆಂಡ್ ಅಂದ್ರೆ ಡೀಟೇಲ್ಸ್ ಎಲ್ಲವೂ ಓಪನ್ ಆಗುತ್ತೆ ಅದರಲ್ಲಿ. ಓಕೆ, ಅದೇ ಥರ ಇದರಲ್ಲಿ ನಿಮಗೆ ಪಾಲಿಸಿ ಸ್ಟೇಟಸ್ ಸೆಲ್ಫ್ ಅಂತ 4th ಆಪ್ಷನ್ ಇದೆ ನೋಡಿ. ಅದರಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏಜೆನ್ಸಿ ಅಂಡರಲ್ಲಿ ಸಪೋಸ್ ನೀವು ನಮ್ಮ ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಅವರಿಗಷ್ಟೇ ಓಪನ್ ಆಗುತ್ತೆ ಅದರಲ್ಲಿ. ಸೊ ಅದರಲ್ಲಿ ನಿಮಗೆ ನಿಮ್ಮ ಏಜೆನ್ಸಿ ಅಂಡರಲ್ಲಿ ಇರೋದು ಯಾವುದೇ ಪಾಲಿಸಿ ನಂಬರ್, ಸ್ಟೇಟಸ್, ರಿವೈವಲ್ ಯಾರದೇ ಇರಲಿ ಕೂಡ ಚೆಕ್ ಮಾಡ್ಬೋದು. ಅದರಲ್ಲಿ ಕಂಪಲ್ಸರಿ ನಿಮಗೆ MPIN ಕ್ರಿಯೇಟ್ ಆಗಿದ್ದಿರಬೇಕಾಗುತ್ತೆ. ಸೊ LIC ಏಜೆಂಟ್ ಆ್ಯಪಲ್ಲಿ MPIN ಇಡ್ತೀರಲ್ವಾ, ಸೊ ಸೇಮ್ ಅದೇ ಥರ ಇದರಲ್ಲಿ MPIN ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡೋ ಸಲುವಾಗಿ ಕಾರ್ನರಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ. ಸೊ ಇದರಲ್ಲಿ ರೈಟ್ ಮಾರ್ಕ್ ಕಂಪಲ್ಸರಿ ಇರಬೇಕಾಗುತ್ತೆ. ಸಪೋಸ್ ಇಂಟು ಮಾರ್ಕ್ ಇದ್ದರೆ ಇದಕ್ಕೆ ರೈಟ್ ಮಾರ್ಕ್ ಮಾಡಿ.
ಈ ಥರ ರೈಟ್ ಮಾರ್ಕ್ ಮಾಡಿ ನಂತರ ನಿಮಗೆ ನಿಮ್ಮ ಏಜೆನ್ಸಿ ಅಂಡರಲ್ಲಿ, ಮೇಲ್ಗಡೆ ಏಜೆನ್ಸಿ ಕೊಡಿಲ್ಲ, ಆ ಏಜೆನ್ಸಿ ಅಂಡರಲ್ಲಿ ಇರೋ ಪಾಲಿಸಿ ನಂಬರ್ಸ್ ಅಷ್ಟೇ ಆಗಿಬಿಟ್ಟು ಗೋ ಅನ್ನಿ. ಸೊ ಅದರಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ. ಮೇಲ್ಗಡೆ ನೇಮ್ ಎಲ್ಲ ಡೀಟೇಲ್ಸ್ ಇದೆ. ಹಾಗೆ ಮೇಲ್ಗಡೆ ಮಾಡಿದ್ರೆ ಕೆಳಗಡೆ ರಿವೈವಲ್ ಡೀಟೇಲ್ಸ್, ಸಪೋಸ್ ಪಾಲಿಸಿ ಇನ್ಫೋರ್ಸ್ ಇದ್ದರೆ ಓಕೆ, ಇನ್ ಕೇಸ್ ಪಾಲಿಸಿ ಲ್ಯಾಪ್ಸ್ ಆಗಿದ್ದರೆ ಡ್ಯೂ ಇದ್ದರೆ ಕೆಳಗಡೆ ಈ ಥರ ರೆಡ್ ಕಲರಲ್ಲಿ ರಿವೈವಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಓಕೆ, ಇದ್ರಲ್ಲಿ ನಿಮಗೆ ಟೋಟಲ್ ಲೇಟ್ ಫೀ ಎಷ್ಟಾಗಿದೆ, ಟೋಟಲ್ ಅಮೌಂಟ್ ಎಷ್ಟಿದೆ, ವ್ಯಾಲಿಡ್ ರಿವೈವಲ್ ಕೊಟೇಷನ್ ಇದೆ ಅಲ್ವಾ, ಸೊ ಅದು ವ್ಯಾಲಿಡ್ ಡೇಟ್ ಎಲ್ಲಿವರೆಗಿದೆ ಅದನ್ನು ಕೂಡ ಕಂಪಲ್ಸರಿ ಬಂದಿದೆ ಅದರಲ್ಲಿ. ಆ್ಯಂಡ್ ಅದೇ ಥರ ಇದನ್ನು ಕಸ್ಟಮರ್ಗೆ ಶೇರ್ ಮಾಡ್ತಂದ್ರೆ ಮೇಲ್ಗಡೆ ಶೇರ್ ಆಪ್ಷನ್ ಇದೆ, ಶೇರ್ ಮಾಡ್ತಾರೆ ಶೇರ್ ಮಾಡಿ. ಆ್ಯಂಡ್ ಅದೇ ಥರ ನಿಮಗೆ ಸೊ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಕೆಳಗಡೆ ಲೈಕ್ ಬಟನ್ ಇದೆ, ಲೈಕ್ ಮಾಡಿ, ಶೇರ್ ಮಾಡ್ತೀರಾ ಶೇರ್ ಮಾಡಿ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಯಾವುದಾದ್ರು ಸಾಫ್ಟ್ವೇರ್ ರಿಲೇಟೆಡು ಆ್ಯಂಡ್ ಯಾವುದಾದ್ರು ಬೇರೆ LIC ರಿಲೇಟೆಡ್ ವೀಡಿಯೋಸ್ ಬೇಕಾದರೆ ಕೆಳಗಡೆ ಕಾಮೆಂಟ್ ಮಾಡ್ತಾರೆ, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನಮ್ಮ ಸಾಫ್ಟ್ವೇರ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಬರ್ತಾ ಇದ್ದರೆ ಸೊ ಕೆಳಗಡೆ ನಮ್ಮ ಕಸ್ಟಮರ್ ಕೇರ್ ನಂಬರ್ ಇದೆ, ಸೊ ಎರಡೂ ನಂಬರ್ ಕೂಡ ಯಾವಾಗ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಟೀಮ್ನಿಂದ ಯಾವುದೇ ರಿಲೇಟೆಡ್ ನಿಮ್ಗೆ ಪ್ರಾಬ್ಲಮ್ ಇದ್ರೂ ಕೂಡ ಹೆಲ್ಪ್ ಮಾಡ್ತಾರೆ ನಿಮಗೆ. ಓಕೆ, ಎಲ್ಲೂ ಕೂಡ ಈ ಆಪ್ಷನ್ಸ್ಗೆ ಹೆಲ್ಪ್ಫುಲ್ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.